ಕತ್ತನ್ನು ಚೆನ್ನಾಗಿ ಮೇಲಕ್ಕೆ ಉಸಿರನ್ನ ಆಳವಾಗಿ ಉದರವಾಗಿ ತುಂಬಿಕೊಳ್ಳೋಣ. ನಿಧಾನವಾಗಿ ಕಾಲಿ ನಮ್ಮ ಮನಸ್ಸು ನಮ್ಮ ಹೊಟ್ಟೆ ಭಾವನ ನೋಡ್ತಾ ನನ್ನ ಹೊಟ್ಟೆ ಭಾಗಕ್ಕೆ ಉಸಿರನ್ನ ತುಂಬಿಕೊಳ್ತಿದ್ದೇನೆ ಅನ್ನೋ ಭಾವದಲ್ಲಿ ಉಸಿರನ್ನ ತಗೊಳ್ತಾ ಹೋಗ್ಬೇಕು. ಮೊಣಕಾಯಿ ನಮ್ಮ ಮಂಡೆ ಚಿಕ್ಕ ಟೆಚ್ಚಾಗಿರಲಿ, ಕತ್ತನ್ನ ಚೆನ್ನಾಗಿ ಮೇಲೆತ್ತಬೇಕು. ನಮ್ಮ ಮನಸ್ಸೆಲ್ಲ ನಮ್ಮ ಹೊಟ್ಟೆ ಭಾಗನ ನೋಡ್ತಾ ನನ್ನ ಹೊಟ್ಟೆ ಭಾಗಕ್ಕೆ ಉಸಿರನ್ನ ತುಂಬ್ತಾ ಇದ್ದೇನೆ ಅನ್ನೋ ಭಾವದಲ್ಲಿ ಉಸಿರನ್ನ ಆಳವಾಗಿ ಹೊಟ್ಟೆ ಭಾಗಕ್ಕೆ ತುಂಬೋದು. ನಿಧಾನವಾಗಿ ಕಾಲಿ ಮಾಡೋದು. ಕತ್ತನ್ನ ಚೆನ್ನಾಗಿ ಮೇಲೆತ್ತಿರ್ಬೇಕು. ಮೊಣಕಾಯಿ ಮಂಡೆ ಚಿಕ್ಕ ಟೆಚ್ಚಾಗಬೇಕು. ಮನಸ್ಸು ಹೊಟ್ಟೆ ಭಾಗ ನೋಡ್ಬೇಕು. ಈ ರೀತಿ ಗಮನಿಸುತ್ತಾ ಉಸಿರಾಟ ಮಾಡಿ ಪ್ರಯತ್ನ ಚೆನ್ನಾಗಿ ಉಸಿರಾಟ ಮಾಡಬೇಕು. ದಮ್ಗಟ್ಟಿಲ್ಲ. ನಿಧಾನವಾಗಿ ವಾಪಸ್ ಉಸಿರಾಟ. ಹಾಗೆ ಬಲ್ಲಗನ ಬಾರಿಸ್ತೀವಿ. ಬಲ್ಲಗನ ಬಲ್ಲಗನ್ನು ಜೀವಿಸ್ಬೇಕು. ಎಡದಗನ ಬಲ್ಲಗಳಿಗೆ ಹೆಚ್ಚು. ಎಲ್ಲಿ ಚೆನ್ನಾಗಿ ಈಗ ಮಾಡ್ಕೊಬಿಡಂಗಿಲ್ಲ. ಈ ಭಾಗನ ಸೊಂಟ ಭಾಗನ ಮುಂದಕ್ಕೆ ತಳ್ಳಬೇಕು. ಹೆಚ್ಚಾಚಬೇಕು. ಎಲ್ಲಿ ಚೆನ್ನಾಗಿ ಈಗ ನೆಲ ನೋಡೋಂಗಿಲ್ಲ. ಈಗ ಸೀಟ್ ನೋಡ್ಬೇಕು. ನೋಡಿ ಚೆನ್ನಾಗಿ ನಿಲ್ಲಿಸ್ಕೊಳ್ಳಿ. ಈಗ ಕೈ ಇಳಿಸಿ ಈಗಲ್ಲ ಇಳಿಸಿ. ಪ್ರಯತ್ನ. ಹೊಸ ತೋಳ್ತಾ ಹೆಡ್ದಾಸ್ತಾನೆ ಇಳಿಸಿ. ಬಲ್ಲ ಕನ್ನಡ ಕಡೆ ತೋಳಿಗೆ ಹೆಚ್ಚಾಗಿರ್ಬೇಕು. ಈಗ ಹೊಂಟ ಬರ್ದು ಈಗ ತಳ್ಳಿದ ತಡೆ ನಿಲ್ಲಿಸ್ಕೊಳ್ಳಿ. ಹಾಗೆ ಚೆನ್ನಾಗಿ ಉಸಿರಾಟ ಮಾಡಿ. ಹೊಸ ತೋಳ್ತಾ ಹಣೆ ಬದನೆಲ್ಲ ಕೈ ಚಾಚಬೇಕು. ಹಾಗೆ ಚಾಚಬೇಕು. ಹೊಸ ತೋಳ್ತಾ ಚೆನ್ನಾಗಿ ಹಾಗೆ ಬಲ್ಲಗಡೆಗೆ ತಿರುಗಿ ಕಲಿಲ್ಲ. ಬಲ್ಲ ಭಾಗನ ಹಿಡಿದು ಹಣೆ ಭಾಗನ ಮಂಡೆ ಚಿಕ್ಕ ಮುಡಿಸ್ಬೇಕು. ಅಲ್ಲಿ ಚೆನ್ನಾಗಿ ತಿರುಗಿ ಚೆನ್ನಾಗಿ ಹೀಗೆ ನಿಂತ್ಕೋಬೇಕಿಲ್ಲ. ಕುತ್ಕೊಳ್ಳಿಕ್ಕಿಲ್ಲ. ಕುತ್ಕೊಂಡಿದ್ದೀರಿ ಇನ್ನು ಈಗ ಕುತ್ಕೊಂಡಿದ್ದೀನಿ. ಕುತ್ಕೋಬೋದು. ಹಾಗೆ ತಿರುಗಿಸಿ. ಹಾಗೆ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು. ಬಲವಂತನೇ ಇಲ್ಲ. ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಮಾಡಿ. ಮಾಡಬೇಕು. ಹೊಸ ತೋಳ್ತಾ ಮತ್ತೆ ಕಲ್ ಎಡದ ಸ್ಥಾನ ಗಮನಿಸಿ. ಬಲ್ಲ ಕನ್ನ ಎಡದ ಕಡೆ ಚಾಚಿ ಬಲ್ಲ ಕನ್ನ ನೆಲದಿಂದ ಮೇಲೆ ಅದೇ ನಿಲ್ಲಿಸ್ಬೇಕು. ಅಲ್ಲಿ ಚೆನ್ನಾಗಿ ಅದೇ ಬಲ್ಲ ಕಲೆ ಮುಡಿನ ಹಿಡಿದು ಹಿಂದಿಗೆ ತಳ್ಳಿ ಸೀಟ್ ಹೇಳ್ಕೋಬೇಕು. ಅಲ್ಲಿ ಚೆನ್ನಾಗಿ ಎಳಿರಿ ಚೆನ್ನಾಗಿ. ಹಾಗೆ ಪ್ರಯತ್ನ. ಪ್ರಯತ್ನ. ನಿಧಾನವಾಗಿ ವಾಪಸ್. ಪ್ರತಿ ಹಂತದಲ್ಲೂ ನೀಟಾಗಿ ಮಾಡ್ಕೊಳ್ಳಿ. ಇಷ್ಟಪಟ್ಟು ಮಾಡಿ. ಸಂತೋಷವಾಗಿ ಮಾಡಿ. ಮುಖ್ಯವಾಗಿ ಉಸಿರಾಟ ಗಮನಿಸ್ಬೇಕು. ಚೆನ್ನಾಗಿ ಉಸಿರು ತುಂಬೋದು, ಖಾಲಿ ಮಾಡೋದು. ಮತ್ತೆ ಮಂಡಿ ಚಿಕ್ಕ ಬರೋಣ. ಹೆಡದ ಕಾಲನ್ನ ಬಾರಿಸ್ಬೇಡಿ. ಕೈಗಳನ್ನ ಚಚ್ಚಿ ಹೆಡದ ಕಾಲನ್ನ ತಿರುಗಿಸ್ತಾ ಹೋಗಿ. ಹೆಡದ ಕಡೆಗೆ ಚಾಚಿ ಚೆನ್ನಾಗಿ ಸೀಟ್ ಕೊಡಬೇಕು. ಹೇಗೆ ಮಾಡ್ಕೋಬಾರ್ದು. ಹೀಗೆ ತಳ್ಳಿ ಕಡೆ ನಿಲ್ಲಿಸ್ಕೊಡಿ. ಹೊಸ ತೋಳ್ತಾ ಕಲ್ ಬಲ್ಲ ಸ್ಥಾನ ಗಮನಿಸಿ. ಹೆಡ್ದಾಗ ಬಲ್ಲ ಕಡೆಗೆ ಚಾಚಿ ಸೀಟ್ ನೋಡಿ. ಹೊಸ ತೋಳ್ತಾ ಕಲ್ ಹಣೆ ಬಗಲ ಅಲ್ಲಿ ಚೆನ್ನಾಗಿ. ಪ್ರಯತ್ನ ನೀಟಾಗಿ ಮಾಡಿ. ಮಾಡಿ ಮಾಡಿ. ಹೊಸ ತೋಳ್ತಾ ಕೈನ ಚೆನ್ನಾಗಿ ಮೇಲೆ ಚಚ್ಚಿ. ಎಡಗಾಲನ್ನ ಬಾರಿಸಿ ಚಚ್ಚಿ. ಹೊಸ ತೋಳಿ ಹೊಸ ಕಲ್ಲಿ ಮಾಡ್ತಾ ಬಾಗಿ ಚೆನ್ನಾಗಿ ಬಾದನ ಹಿಡಿದು ಹಣೆ ಭಾಗನ ಮಂಡಿ ಚಿಕ್ಕ ಮುಗಿಸೋ ಪ್ರಯತ್ನ. ಬಾಗಿ ಚೆನ್ನಾಗಿ.
2 3 ಹೊಸ ತಗೊಳ್ತಾ ಕೈನ ಮೇಲೆ ಚಚ್ಚಿ ಕದಿ ಮುಟ್ಟೋ ಮತ್ತೆ ಬಲ್ಲಾಸನ ಮುಸಿ ಹಿಡಿದಾಗ ಬಲ್ಲಗಡೆಗೆ ಚಚ್ಚಿ ಹಿಡಿದಾಗ ಕನ್ನ ಮೇಲೆ ತಿರುಗಿ ಸೀಟ್ ಅಲ್ಲಿ ಚಾಕೊಂಡ ಅದೇ ನಿಲ್ಲಿಸ್ಕೊ ಏಕ್ 2 ಚಲ ಸೆಟ್ ಅಪ್ 3 ಹಿಡಿದಾಗ ಹಿಂದಿನ ಹಿಡ್ಕೊಂಡು ಹಿಂದಕ್ಕೆ ಹೇಳಿ ಸೀಟ್ ನೋಡಿ ಏಕ್ ಹಿಡ್ಕೊಳ್ಳೋಕೆ ಚೆನ್ನಾಗಿ 2 3 ನಿಧಾನವಾಗಿ ವಾಪಸ್ ಕಾಲ್ಗಳನ್ನ ಕತ್ತರಿ ಮಾರ್ಗಕ್ಕೆ ಕುಂತ್ಕೊಳ್ಳೋಣ. ಧ್ಯಾನ ಮುದ್ರೆಗೆ ಬನ್ನಿ. ಕಣ್ಮುಚ್ಚಿ ಉಸಿರಾಟ ಗಮನಿಸಿ. ಈಗ ಎಡದಾಸ್ತನ ಚಿನ್ಮುದ್ರೆ ಮಾಡ್ಕೊಳ್ಳಿ. ಚಿನ್ಮುದ್ರೆ ಮಾಡ್ಕೊಳ್ಳಿ. ಬಲ್ಲ ಹಸ್ತನ ಬುಗ್ಗಿನ ಚಿನ್ಮುದ್ರೆ ಮಾಡ್ಕೋಬೇಕು. ಬಲ್ಲ ಒಡೆ ಮುಚ್ಚಬೇಕು. ಹೆಡ್ದ ಒಡೆಯಲ್ಲಿ ಉಸಿರನ್ನ ತಗೊಳ್ಳೋದು, ಹೆಡ್ದ ಒಡೆಯಲ್ಲೇ ಖಾಲಿ ಮಾಡೋದು. ಬಲ್ಲ ಒಡೆ ಬಡಿಸೋಗಿಲ್ಲ. ಹೀಗೆ ಮಾಡೋದ್ರಿಂದ ಬಾಡಿ ತಂಪಾಗ್ತಾ ಹೋಗುತ್ತೆ. ನೋಡೋಣ. ರೆಡಿ. ನೆಕ್ಸ್ಟ್ ಸೈಡಲ್ಲಿ ಸ್ವಲ್ಪ ಚಿನ್ನಪ್ ಮಾಡಿ ಲೆಫ್ಟ್ ನಾಸ್ಟ್ರಲ್ನ ಫ್ರೀ ಬಿಡಬೇಕು. ರೈಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡಬೇಕು ಹೆಬ್ಬೆರಳಲ್ಲಿ. ರೆಡಿ. ಜಾಸ್ತಿ ತುಂಬಬೇಕು. ಇದು ತುಂಬಕ್ಕಾಗಲ್ಲ ಅಂದಾಗ ನಿಧಾನವಾಗಿ ಖಾಲಿ ಮಾಡಿ. 1-2 ಸೆಕೆಂಡ್ ಹೋಲ್ಡ್ ಮಾಡಿ. 1-2-3 ಸೆಕೆಂಡ್ ಹೋಲ್ಡ್ ಮಾಡಿ. ಆಮೇಲೆ ಖಾಲಿ ಮಾಡಿ. ನಿಲ್ಲಿಸ್ಕೊಡಿ. ಆಮೇಲೆ ಖಾಲಿ ಮಾಡಿ. ಲಾಕ್ಸ್ ಮೌನವಾಗಿ ಕೂರಿ ನಿಮ್ಮನ್ನೇ ನೋಡ್ಕೊಳ್ಳಿ. ನೋಡಿ, ಬಾಡಿ ತಂಪಾಗ್ತಾ ಇದೆ. ಬೀಸುವಂಥ ಗಾಳಿನೂ ಗಾಳಿಯಾಗಿದೆ, ತಂಪಾದ ಗಾಳಿಯಾಗಿದೆ. ಗಮನಿಸೋಣ. ಅವಾಗ ಒಂದು ಶಾಖದ ಗಾಳಿ ಥರ ನಮಗೆ ಫೀಲ್ ಆಗ್ತಾಯಿತ್ತು. ಗಾಳಿ ಬೀಸ್ತಾ ಇತ್ತು, ಒಂಥರ ಏನೋ ಶಾಖದ ಗಾಳಿ, ಕಾವಿನ ಗಾಳಿ. ಈಗ ಬೀಸ್ತಿರೋ ಗಾಳಿ ನಮಗೆ ತಂಪಾದ ಗಾಳಿ, ತಂಪಾಗ್ತಾ ಇದೆ. ಗಾಳಿ ತಣ್ಣಗಾಗ್ತಾ ಇದೆ. ಗಮನಿಸಿ. ನಮ್ಮ ಹಿಡ, ಪಿಂಗಲ ಮತ್ತು ಸುಸುಮ್ನ. ಹಿಡನಾಡಿ ಅಂದರೆ ಹೆಡ್ದ ಒಡೆ, ಪಿಂಗಲ ಅಂದರೆ ಬಲ್ಲ ಒಡೆ, ಸುಸುಮ್ನ ಅಂದರೆ ನಮ್ಮ ಆಗ್ನೇಯ ಚಕ್ರದಲ್ಲಿ ಇದೆ. ಆಗ್ನೇಯ ಚಕ್ರಕ್ಕೆ ಲಿಂಕ್ ಆಗಿದೆ. ಹಿಡ, ಪಿಂಗಲ, ಗಂಗಾ, ಯಮುನಾ ಕಾಣಿಸುತ್ತೆ. ಸರಸ್ವತಿ ಕಾಣಿಸೋದಿಲ್ಲ. ಹಾಗೆ ಈಗಲೂ ಅಷ್ಟೇ ಹಿಡ, ಪಿಂಗಲ ಕಾಣಿಸುತ್ತೆ, ಆಗ್ನೇಯ ಚಕ್ರ ಕಾಣಿಸೋದಿಲ್ಲ. ಹೆಡ್ದ ಒಳಲ್ಲಿ ಉಸಿರನ್ನ ತಗೊಳ್ಳೋದು, ಖಾಲಿ ಮಾಡೋದು ಮಾಡಿದ್ರೆ ಬಾಡಿನ ತಂಪು ಮಾಡ್ತಾ ಹೋಗುತ್ತೆ. ಬಲ್ದ ಒಳಲ್ಲಿ ಉಸಿರು ತಗೊಳ್ಳೋದು, ಖಾಲಿ ಮಾಡೋದು ಮಾಡ್ತಾ ಹೋದ್ರೆ ಹೀಟ್ ಮಾಡ್ತಾ ಹೋಗುತ್ತೆ. ಅಂದರೆ ನಮ್ಮ ಬಾಡಿನ ಅದೇ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ನಮ್ಮ ದೇಹಕ್ಕೆ ಹೇಗೆ ಬೇಕೋ ಆ ವಾತಾವರಣಕ್ಕೆ ತಕ್ಕ ಹಾಗೆ ಅದು ನಮ್ಮ ದೇಹ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ನಾವು ಅತಿ ಬುದ್ಧಿ ಉಪಯೋಗಿಸೋದೇನು ಬೇಕಾಗಿಲ್ಲ, ಅದೇ ಎಲ್ಲ ರೆಡಿ ಮಾಡ್ಕೊಳ್ತಿರುತ್ತೆ. ಏನು ಬೇಕೋ ಎಲ್ಲ ಅದೇ ರೆಡಿ ಮಾಡ್ಕೊಳ್ತಿರುತ್ತೆ. ಇಲ್ಲಿ ಅತಿ ಬುದ್ಧಿ ಉಪಯೋಗಿಸಿದ್ರೆ ದೇಹ ಹಾಳಾಗ್ತಾ ಹೋಗುತ್ತೆ. ನಾವು ಧ್ಯಾನಕ್ಕೆ ಆಧ್ಯಾತ್ಮಿಕವಾಗಿ ನಮ್ಮನ್ನು ನಾವು ತಿಳ್ಕೊಳ್ಬೇಕು, ಅನುಭವ ಪಡ್ಕೋಬೇಕು, ನಮ್ಮೊಳಗೆ ನಾವು ಹಿಡಿಬೇಕು ಅಂದಾಗ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಹಾಗೆ ಬೇಕು ಹಾಗೆ ನಾವು ಬದಲಾವಣೆ ಮಾಡ್ಕೋಬೋದು. ತುಂಬ ಚಳಿ ವಾತಾವರಣ ಇದ್ದಾಗ ಲೆಫ್ಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡಿ ರೈಟ್ ನಾಸ್ಟ್ರಲ್ಲೇ ಉಸಿರಾಟ ಮಾಡ್ಕೊಂಡಾಗ ಬಾಡಿ ಹೀಟ್ ಆಗ್ತವೆ.
ಉದಾಹರಣೆಗೆ ನೀರಲ್ಲಿ ಕೂತಿ ಧ್ಯಾನ ಮಾಡಬೇಕು, ನೀರು ಕೂತ್ಕೊಂಡು ನನಗೆ ತಂಪಾಗ್ತಾ ಇದೆ, ತುಂಬ ಚಳಿ ಆದಂಗೆ ಆಗ್ತಾ ಇದೆ, ಹಾಗೇನು ಮಾಡಬೇಕು, ರೈಟ್ ನಾಶದಲ್ಲಿ ಉಸಿರಾಟ ಮಾಡಬೇಕು. ತುಂಬ ವಾತಾವರಣ ತುಂಬ ಸೆಕೆ, ತುಂಬ ಹೀಟ್ ಆಗ್ತಾ ಇದೆ, ಬೆವರು ಬರ್ತಾ ಇದೆ, ಆಗ ಲೆಫ್ಟ್ ನಾಶದಲ್ಲಿ ಉಸಿರಾಟ ಮಾಡಬೇಕು. ಇದನ್ನು ನಮ್ಮ ಮೈಂಡಲ್ಲಿ ಇಟ್ಕೋಬೇಕು. ನಾವೇ ಚೇಂಜ್ ಮಾಡಬೇಕು, ಜಾಸ್ತಿ ಮಾಡಬೇಕು. ಆಗ ನಮ್ಗೆ ಹೆಂಗೆ ಬೇಕು ಅಂತ ನಮ್ಮನ್ನ ಇಟ್ಕೋಬೇಕು. ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನಸ್ಸೇ ಹೇಳುತ್ತೆ ಹಾಗೆ ಹೋಗೋದಲ್ಲ, ನಾವೇ ಹೇಳ್ತು ಹಾಗೆ ನಮ್ಮ ಕಂಟ್ರೋಲ್ಗೆ ಬರಬೇಕು. ಮನಸ್ಸು ಹೇಳುತ್ತೆ, ಮನಸ್ಸು ನಾವು ಹೇಗೆ ಬಿಡ್ತೀವೋ ಹಾಗೆ ಹೊಂಟೋಗುತ್ತೆ. ಈ ದೇಹ ಮನಸ್ಸು ಏನು ಹೇಳ್ತದೆ ಅದನ್ನು ಕೇಳಿಬಿಡುತ್ತೆ. ಅಷ್ಟೊಂದು ವೀಕ್ ಮನಸ್ಸಿನ ಸ್ಥಿತಿ ನಮ್ಮ ದೇಹನ ತಗೊಂಡು ಈ ಯೋಗ ಪ್ರಾಣಾಯಾಮ ಧ್ಯಾನ ಇದೆಲ್ಲ ಮಾಡೋದ್ರಿಂದ ನಾವು ತುಂಬ ಸ್ಟ್ರೆಂತ್ ಆಗ್ತವೆ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ಎಲ್ಲ ಥರದ್ದು ಆರೋಗ್ಯವಾದ ಜೀವನ ಮಾಡೋದಕ್ಕೆ ನಿಮ್ಮನ್ನ ಇದು ತಗೊಂಡು ಭೂಮಿಗೆ ನೋಡ್ತಾ ಕಣ್ಬಿಡೋಣ.